ಹೊಳೆನರಸೀಪುರ ಪಟ್ಟಣದ ಬಯಲು ರಂಗಮಂದಿರ ಮೈದಾನದಲ್ಲಿ ನಿರ್ಮಿಸಿದ್ದ ಶ್ರೀ ರಣಧೀರ ಕಂಠೀರವ ವೇದಿಕೆಯಲ್ಲಿ ಶುಕ್ರವಾರ ರಾತ್ರಿ ಶ್ರೀ ಜೈ ವೀರ ಹನುಮಾನ್ ದೊಡ್ಡಗರಡಿಯವರು ಆಯೋಜಿಸಿದ್ದ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕುಸ್ತಿ ಪಂದ್ಯಾವಳಿ ಅದ್ಧೂರಿಯಾಗಿ ನಡೆಯಿತು. ರಾಜರುಗಳ ಪ್ರೋತ್ಸಾಹ ಹಾಗೂ ಉತ್ತೇಜನದ ಫಲವಾಗಿ ಗರಡಿ ಮನೆಗಳು ಪ್ರಾರಂಭಗೊಂಡು ಕುಸ್ತಿಯ ಕಲೆಯು ಪ್ರಾಮುಖ್ಯತೆ ಪಡೆದಿತ್ತು. ಇಂದಿನ ತಂತ್ರಜ್ಞಾನದ ಜಿಮ್ ಹಾಗೂ ಇತರ ಯಂತ್ರಗಳಿದ್ದರೂ ಸಹ ಯುವ ಜನತೆ ಗ್ರಾಮೀಣ ಕುಸ್ತಿಯ ಕಲೆಯ ಬಗ್ಗೆ ಆಸಕ್ತಿ ತೋರುವ ಜೊತೆಗೆ ಇಂದು ನಡೆದ ಕುಸ್ತಿ ಪಂದ್ಯಾವಳಿಯಲ್ಲಿ ಪೈಲ್ವಾನರು ತೋರಿದ ಚಾಕಚಕ್ಯತೆ ಅಮೋಘವಾಗಿತ್ತು ಎಂದು ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ಕುಸ್ತಿ ಪಂದ್ಯಾವಳಿ ವೀಕ್ಷಿಸಿ ಮಾತನಾಡಿದ ಸಂಸದರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪುರುಷರ ವಿಭಾಗ ಹಾಗೂ ಮಹಿಳೆಯರ ವಿಭಾಗದಲ್ಲಿ 60 ಜೊತೆ ಕುಸ್ತಿ ಪಂದ್ಯಾವಳಿಯು ಸುಸೂತ್ರವಾಗಿ ನಡೆದಿರುವುದು ಜೈ ವೀರ ಹನುಮಾನ್ ದೊಡ್ಡಗರಡಿಯವರಾದ ಅಧ್ಯಕ್ಷರು, ಸದಸ್ಯರು, ಉಸ್ತಾದರ ಮತ್ತು ಪೈಲ್ವಾನರ ಬದ್ಧತೆಗೆ ಅಭಿನಂದನೀಯ ಎಂದರು. ಬಿಜಾಪುರದ ಪೈಲ್ವಾನ್ ರಾಮಚಂದ್ರ ಹಾಗೂ ಮಹಾರಾಷ್ಟ್ರದ ಪೈಲ್ವಾನ್ ವಿಶ್ವಜಿತ್ ರೂಪನರ್ ಜೋಡಿ ನಡುವೆ ಮಾರ್ಫಿಟ್ ಕುಸ್ತಿ ಆಯೋಜನೆ ಮಾಡಲಾಗಿತ್ತು. 1 ಗಂಟೆಗೂ ಹೆಚ್ಚು ಕಾಲ ನಿರಂತರ ಕುಸ್ತಿ ನಡೆಯುವಾಗ ಇವರುಗಳ ಕುಸ್ತಿ ರೋಮಾಂಚನಗೊಳಿಸುವ ಜೊತೆಗೆ ಪ್ರೇಕ್ಷಕರು ಹಾಗೂ ಇತರೆ ಪೈಲ್ವಾನರು ಉಸಿರು ಬಿಗಿ ಹಿಡಿದು ತದೇಕ ಚಿತ್ತದಿಂದ ವೀಕ್ಷಿಸುವಂತೆ ಮಾಡಿದ್ದ ಆ ಕ್ಷಣಗಳು ಅತ್ಯದ್ಭುತವಾಗಿತ್ತು ಮತ್ತು ಜನರ ಮನ ಸೂರೆಗೊಂಡಿತು. ಮಹಾರಾಷ್ಟ್ರದ ಪೈಲ್ವಾನ್ ವಿಶ್ವಜಿತ್ ರೂಪನರ್ ಸೋಲೊಪ್ಪಿಕೊಂಡ ಹಿನ್ನೆಲೆಯಲ್ಲಿ ಬಿಜಾಪುರದ ಪೈಲ್ವಾನ್ ರಾಮಚಂದ್ರ ಅವರನ್ನು ವಿಜೇತರೆಂದು ಘೋಷಿಸಿ ನಗದು ಬಹುಮಾನ ಹಾಗೂ ಟ್ರೋಫಿ ನೀಡಿ ಗೌರವಿಸಲಾಯಿತು. ವಿಶ್ರಾಂತ ಪೈಲ್ವಾನರಾದ ಸ್ಟಾರ್ ವೆಂಕಟೇಶ್ ಹಾಗೂ ಗಿರೀಶ್ ನಕ್ಷತ್ರ ಅವರ ನಿರೂಪಣೆ ಹಾಗೂ ಕುಸ್ತಿಪಟುಗಳಿಗೆ ನೀಡುತ್ತಿದ್ದ ಉತ್ತೇಜನ ಪ್ರೇಕ್ಷಕರನ್ನು ರಂಜಿಸಿತು. ತೀರ್ಪುಗಾರರಾಗಿ ರಾಣಿ ವೆಂಕಟೇಶ್, ಸ್ಮಿತಾ ಪಾಟೀಲ್, ಛೋಟಾ ಶರೀಫ್, ಎನ್ ಚಂದ್ರಶೇಖರ್, ಗಂಗಣ್ಣ, ಗೋಲ್ಡ್ ಮ್ಯಾನ್ ಮಹೇಶ್, ಚೌಡನಾಯಕ ಹಾಗೂ ಇತರರು ಕರ್ತವ್ಯ ನಿರ್ವಹಿಸಿದರು. ಜೈ ವೀರ ಹನುಮಾನ್ ದೊಡ್ಡಗರಡಿಯ ಪುಟ್ಟರಾಜು, ಪೈಲ್ವಾನ್ ಧನಂಜಯ, ಎಚ್ ವಿ ಸುರೇಶ್ ಕುಮಾರ್, ಮುಖಂಡರಾದ ಡೊನಾಲ್ಡ್ ರಂಗಸ್ವಾಮಿ, ಆಟೋ ಕಿಟ್ಟಿ, ಉಮೇಶ್ ಲಕ್ಕೇಗೌಡ, ಬೈರಶೆಟ್ಟಿ, ಸತೀಶ್, ಲಕ್ಷ್ಮಣ್, ಉದಯ್ ಕುಮಾರ್, ಕೀರ್ತಿ, ಗಿರೀಶ್ ಹಾಗೂ ಇತರರು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದರು. ನಮ್ಮ ಹೊಳೆನರಸೀಪುರ ಪಟ್ಟಣ ವ್ಯಾಪ್ತಿಯಲ್ಲಿ ಮುಖ್ಯ ರಸ್ತೆಗಳು ರಾಜಬೀದಿಗಳಲ್ಲಿ ತಾಯಿ ಭುವನೇಶ್ವರಿ ಕನ್ನಡಾಂಬೆಯ ಒಂದು ಬೆಳ್ಳಿ ರಥದಲ್ಲಿ ವಿವಿಧ ಕಲಾಕೃತಿಗಳ ಸಾಹಿತ್ಯದಲ್ಲಿ ಸಂಜೆಯಿಂದ ಮೆರವಣಿಗೆ ಶುರುವಾಗ್ತದೆ. ಎರಡು ಇನ್ನೊಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ನಾಳೆ ನಡೆದ ಮನವಿ ಸಾರ್ವಜನಿಕರಲ್ಲಿ ನಮ್ಮ ಎಲ್ಲ ಸಾರ್ವಜನಿಕರಲ್ಲಿ ಬಂದು ಯಶಸ್ವಿಗೊಳಿಸಿ ಯಾಕಂತ ಹೇಳಿದ್ರೆ ನಮ್ಮ ವೈದ್ಯಕೀಯ ಕೆಲಸಗಳನ್ನ ಬಿಡ್ತೀವಿ. ಆದರೆ ಹೆಸರು ಯುವಕ ಸಂಘದವರು ಅವು ಎಷ್ಟು ಅವ್ರಿಗೆ ಅವರಾದ ಜವಾಬ್ದಾರಿ ಕೆಲಸಗಳಿರ್ತದೆ, ರಾಜಕೀಯ ರಂಗದಲ್ಲಿ ಕೆಲಸ ಇರ್ತದೆ. ಆದ್ರೂ ಸಹ ಕಲೆ ಮತ್ತೆ ಇರುವಂತಹ ಕನ್ನಡಾಭಿಮಾನ, ಭಾರತಾಂಬೆ ಮೇಲೆ ಇರುವಂತಹ ಗೌರವ, ಕನ್ನಡಕ್ಕೆ ಇರುವಂತಹ ಅಭಿಮಾನ, ಅದಕ್ಕೋಸ್ಕರ ಇವತ್ತು 4 ದಿನ ಕನ್ನಡದಲ್ಲಿ ವಿದ್ಯುತ್ ದೀಪಾಲಂಕಾರ ನಾನು ಆಸನದಲ್ಲಿ ನೋಡಿದ್ದನ್ನ 2ನೇ ಕಾರ್ಯಕ್ರಮ ಏನಾದ್ರು 2ನೇ ಲೈಟಿಂಗ್ಸ್ ನೋಡಿದ್ದೀನಿ ಅಂತಂದ್ರೆ ನಮ್ಮ ಅದ್ಭುತವಾದಂತಹ ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆಲ್ಲ ಎಷ್ಟು ವೈದ್ಯವಾಗಿ ಹೇಳಿದ್ರೆ ಕನ್ನಡ ನಾಡು ನುಡಿ ಉಳಿಸೋದು ನಮ್ಮ ಜವಾಬ್ದಾರಿ. ಒಬ್ಬ ಮಂದಿರ ಮಕ್ಕಳಾಗಿ ನಾವೆಲ್ಲ ಹುಟ್ಟಿರೋದು ಈ ಕನ್ನಡಾಂಬೆಯ ಪುತ್ರರು. ನಾವು ತಾಯಿ ಒತ್ತೈದರಲ್ಲೂ ಸಹ ತಾಯಿಯ ಮಕ್ಕಳು, ನಾವು ಕನ್ನಡಾಂಬೆಯ ಮಕ್ಕಳು. ಹಾಗಾಗಿ ಕನ್ನಡ ಉಳಿಸುವ ನಿಟ್ಟಿನಲ್ಲಿ ಮಾಡಿರುವಂತಹ ಕೆಲಸ ಶ್ಲಾಘನೀಯ. ಎಷ್ಟು ಗಂಟು ಸಾಕು ಅಂತ ಹೇಳ್ತಾರೆ. ನಾಳೆ ನಾಡಿದ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿ ಕೊಡಿ ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ.